ಇತ್ತೀಚೆಗೆ ಕ್ರಿಕೆಟ್ನಾಗ ಮತ್ತೊಂದು ಫಿಕ್ಸಿಂಗ್ ಕೇಸ್ ಹೊರಗೆ ಬಂದೈತಿ. ಹೆಸರು ಏನಪ್ಪ ಅಂದ್ರೆ ಅಖಿಲೇಶ್ ರೆಡ್ಡಿ ಅಂತ USA ಕ್ರಿಕೆಟರ್. ಅವ್ರು ಯಾವಾಗ ಈಗ ಇತ್ತೀಚೆಗೆ 2025 T20 ಡೆಬ್ಯೂಟ್ ಮಾಡ್ಯಾರ. ಅವರು ಮತ್ತೆ ಯಾವ ಫಾರ್ಮೆಟ್ನೂ ಆಡಿಲ್ಲ. ಆದ್ರೆ ಅವರು ಫಿಕ್ಸಿಂಗ್ ಮಾಡ್ಯಾರ ಏನಂದ್ರೆ ಈಗ 2025 ಅಬುಧಾಬಿ T10 ಲೀಗ್ ಆಡತ್ತಿದ್ರು. ಆ ಟೈಮ್ನಾಗ ಅವರು ಟೂರ್ನಮೆಂಟ್ದಾಗ 2 ಮ್ಯಾಚ್ ಆಡಾರ. ಆದ್ರೆ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಯಾರ. ಏನಂದ್ರೆ ಮ್ಯಾಚ್ ಸೋಲೋದು ಗೆಲ್ಲೋದು ಇದು ಮಾಡ್ಯಾರ. ಅವ್ರ ಟೀಮಿನ ಪಾರ್ಟಿಸಿಪೆಂಟ್ಸ್ಗಳಿಗೂ ಎನ್ಕರೇಜ್ ಮಾಡ್ಯಾರ, ನೀವು ಮಾಡ್ರಿ ರೊಕ್ಕ ಸಿಗ್ತಾವೆ ಹಂಗೆ ಅಂತೇಳಿ. ಮತ್ತು ಎವಿಡೆನ್ಸ್ಗಳು ಅವ್ರ ಫೋನಿಗೆ ಎವಿಡೆನ್ಸ್ಗಳು ಇರ್ತವೆ, ಎಲ್ಲ ಡಿಲೀಟ್ ಮಾಡಿ ಹೋಗ್ಯಾರ, ಏನು ಸಿಗಬಾರ್ದು ಅಂತೇಳಿ. ಈಗ ಅವ್ರಿಗೆ ಶಿಕ್ಷೆ ಏನಪ್ಪ ಅಂದ್ರೆ 8 ವರ್ಷ ಕ್ರಿಕೆಟ್ ತಿಂತ್ರೆ ಎಲ್ಲ ಕಡೆ ಬ್ಯಾನ್ ಮಾಡ್ಯಾರ. 8 ವರ್ಷ ಅಂದರೆ ಇದು ಇಷ್ಟು ದಿನ ಇತಿಹಾಸದಾಗೆ ದೊಡ್ಡದಿದ್ದು. ಯಾರ್ದು ಇಷ್ಟು 8 ವರ್ಷ ಯಾರು ಬ್ಯಾನ್ ಆಗಿದ್ದಿಲ್ಲ. ಇವರೇ ಫಸ್ಟ್ 8 ವರ್ಷ ಬ್ಯಾನ್ ಆಗಿದ್ದು. ಆದ್ರೆ ಇದು ಇಷ್ಟೇ ಸಾಕು, ಇನ್ನೂ ಎಷ್ಟು ಬೇಕು ಗೊತ್ತಿಲ್ಲ. ಕ್ರಿಕೆಟ್ ನಿಂತರ ಬ್ಯಾನ್ ಮಾಡ್ಬೇಕು ಅವ್ರಿಗೆ ಕರೆ ಕೇಳಿದ್ರೆ. ಫಿಕ್ಸಿಂಗ್ ಮಾಡಬಾರ್ದು ಒಂದೇ ಮಾತು. ಆದ್ರೆ ಅವರು 1 ಸತ ಅಲ್ಲ 2 ಸತ ಅಲ್ಲ 3 ಸತ 4 ಸತ ಮಾಡಿ ಸಿಗ್ಬಿದ್ದಾರೆ. ಅದು ಇತ್ತೀಚೆಗಲ್ಲ 2025 ಮಾಡ್ಯಾರ. ಆದರೆ ಈಗ ಅದಕ್ಕೆ ಯಾವಾಗ ಕೇಸ್ ಹೊರಗೆ ಬಂದು ಅದು ಒಳ್ಳೆ ಫೈನಲ್ ಡಿಸಿಷನ್ ಯಾವಾಗ ಆಗೈತೆ ಅಂದ್ರೆ ಈ ಮೊನ್ನೆ ಆಗಸ್ಟ್ 3ನೇ ತಾರೀಕಿಗೆ ಆಗೈತಿ. ಅದು 8 ವರ್ಷ ಬ್ಯಾನ್ ಆಗಿದ್ದು ಇಡೀ ಹೈಯೆಸ್ಟೇ ಇಷ್ಟು ದಿವಸ ಹಿಸ್ಟ್ರಿದಾಗೆ ಹೈಯೆಸ್ಟ್. ಅದ್ರ ಸಂಬಂಧ ಅದೊಂದು ಸ್ವಲ್ಪ ಕೇಸಿಗೆ ಭಾಳ ಚರ್ಚೆ ಆಗಕತ್ತೈತಿ. 8 ವರ್ಷ ಬ್ಯಾನ್ ಆಗಬೇಕು ಏನು ಪೂರಾ ಕ್ರಿಕೆಟ್ನಿಂದ ಬ್ಯಾನ್ ಆಗ್ಬೇಕು ಅಂತೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ.